ಇಷ್ಟು ದಿನ ದ್ವೇಷದ ಹೇಳಿಕೆಗಳು ಕೇವಲ ಬೇರೆ ಬೇರೆ ವಿಚಾರಕ್ಕೆ ಸೀಮಿತ ಆಗಿದೆ. ಈಗ ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಮುಸ್ಲಿಮರಿಗೆ ವೋಟ್ ಹಾಕೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ಇಂಥ ದೊಡ್ಡ ದೇಶದಲ್ಲಿ ಅವರ ವಿಚಾರಗಳ ಅವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಯಾರೋ ಒಬ್ರು ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿದ್ದೇನೆ ಅದು ಇಡೀ ರಾಜ್ಯದ ದೇಶದ ವಿಚಾರ ಆಗೋಲ್ಲ ಅಥವಾ ನಿರ್ಣಯ ಆಗೋಲ್ಲ. ಅದು ಒಬ್ಬರು ಹೇಳಿದಕ್ಕೆ ಇಷ್ಟ್ಯಾಕೆ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು? ಹೇಳ್ತಾರೆ, ಸಾಕಷ್ಟು ದಿವಸ ಒಂದು ಕೋಟಿ ಜನ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ, ಧಾರ್ಮಿಕವಾಗಿ, ಪೊಲಿಟಿಕಲಿ, ಸೋಷಿಯಲಿ. ಆ ಥರ ಹಂಗೆ ಹುಡುಕ್ತಾ ಹೋದರೆ ಸುಮಾರು ಇರ್ತವೆ. ಅದಕ್ಕೆಲ್ಲನೂ ಹೇಳ್ಕೊತ ಹೋದರೆ ಎಂಡ್ಲೆಸ್ ಅದು. ಏನು ಹೇಳೋರು? ಈಗ ಅವ್ನ ಭಾಷಣ ಅದು ವೈಯಕ್ತಿಕ ಭಾಷಣ, ಅದು ಅವ್ರ ವೈಯಕ್ತಿಕ ವಿಚಾರ. ಅದಕ್ಕೇನು ಹೇಳಬೇಕಾಗಿದೆ? ಏನು ಅವ್ರು ಹೇಳೋದ್ರಿಂದ ಏನು ಬದಲಾವಣೆ ಆಗ್ತದಾ? ಏನು ರದ್ದು ಆಗ್ತೈತೆ ಓಟುಗಳು? ಅವ್ರ ಅಭಿಪ್ರಾಯ ಹೇಳಿರ್ಬೋದು ಯಾವುದೇ ಆ್ಯಂಗಲ್ನಲ್ಲಿ. ಸಮುದಾಯ ಸ್ವಾಮೀಜಿಗಳು ಈ ಥರ ಹೇಳೋದ್ರಿಂದ ಏನು ಮಾಡ್ಲಿಕ್ಕಾಗಲ್ಲ. ಕೋಮು ಭಾವನೆಗಳು ಮೂಡಲ್ವ? ಅದು ಹಿಂದಿಯವ್ರದ್ದು ಏನು ಮಾಡ್ಲಿಕ್ಕಾಗೋಲ್ಲ. ಈಗ ಹೇಳಿದಲ್ಲ, ಒಂದು ಕೋಟಿ ಜನ ದಿವಸ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ. ಅಥವಾ 1,000 2,000 ಹುಡುಕ್ರೆ ಎಲ್ಲ ಇದಕ್ಕಿಂತ ಗಂಭೀರವಾಗಿರ್ತಾವೆ. ಇನ್ನು ಯಾರ ಮ್ಯಾಗ ಏನು ಆ್ಯಕ್ಷನ್ ತೊಗೊಳೋದು ನೀವು? ಅದನ್ನ ಕೇಳೋದು ಒಂದು ಕಡೆ ಬಿಡೋದು ಅಷ್ಟೇ. ಅದೇನು ಜಾಸ್ತಿ ಏನು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ. ಇರ್ತಾರೆ ಎಲ್ಲ ಸಮಾಜದಲ್ಲಿ, ಎಲ್ಲ ಧರ್ಮದಲ್ಲಿ ಇದ್ದೇ ಆಗ್ತದೆ. ಅವ್ರದ್ದೇ ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ. ಸೊ ಅದಕ್ಕೇನು ಮಾಡ್ಲಿಕ್ಕೆ ಆಗೋಲ್ಲ.